ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಡಿವಿಜಿಬಿಲಿಟಿ ರೂಲ್ ಫಾರ್ 11 ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯಾವುದೇ ಒಂದು ನಂಬರ್ನ ಕೊಟ್ಟಾಗ ಆ ಒಂದು ನಂಬರ್ ನಮಗೆ ಈ 11ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿದ್ದೀನಿ. ಸೊ ಇವಾಗ ಈ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದರಲ್ಲಿ ನಾನು 2 ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡಿದ್ದೀನಿ. ಫಸ್ಟ್ ಒನ್, ಈ 2 ಎಕ್ಸಾಂಪಲ್ಗಳಲ್ಲಿ ಮೊದಲನೇ ಎಕ್ಸಾಂಪಲನ್ನು ನೋಡೋಣ. ಹಿಯರ್ ಫಸ್ಟ್ ಏನಂತಂದರೆ, ಈ ಕೊಟ್ಟಿರುವಂಥ ನಂಬರ್ 2728 ಇದೆ ಅಲ್ವಾ. ಇದರಲ್ಲಿ ನಾವು ಐಡೆಂಟಿಫೈ ದ ಪೊಸಿಷನ್ ಆಫ್ ಡಿಜಿಟ್ಸ್, ಅಂದರೆ ಆಡ್ ಆರ್ ಈವನ್ ಅಂತ ಚೂಸ್ ಮಾಡ್ಕೊಳ್ಬೇಕು. ಫಸ್ಟ್ ಒನ್ ಇವಾಗ ನಿಮಗೆ 1 2 3 ಅಂತ ಕೊಡೋಣ ಇದಕ್ಕೆ. ಆಡಲ್ಲಿ ಯಾವುದಾದ್ರು ಬರುತ್ತೆ ನಮಗೆ 1 ಮತ್ತು 3 ಅಂದರೆ ಇದರಲ್ಲಿ 2 ಮತ್ತು 2 ಬರುತ್ತೆ. ಹಾಗೆ ಈವನ್ ಪ್ಲೇಸಸ್ನಲ್ಲಿ ನಮಗೆ 7 ಆ್ಯಂಡ್ 8 ಬರುತ್ತೆ. ಓಕೆ, ಇದು ಜಸ್ಟ್ ಐಡೆಂಟಿಫೈ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸಮ್ ಆಫ್ ದ ಡಿಜಿಟ್ಸ್ ಇನ್ ಆಡ್ ಪೊಸಿಷನ್, ಅಂದರೆ ಆಡ್ ಪೊಸಿಷನಲ್ಲಿರುವಂಥ ನಂಬರ್ಗಳನ್ನ ಸಮ್ ಮಾಡ್ತೀರಾ. ಹಿಯರ್ 2 + 2 ಎಷ್ಟಾಗುತ್ತೆ? 4 ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಈವನ್ ಪ್ಲೇಸಸ್ನಲ್ಲಿರುವಂಥ ನಂಬರ್ಗಳನ್ನ ಸಮ್ ಮಾಡ್ತೀರಾ. ಅಂದರೆ 7 + 8 7 + 8 15 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಸಮ್, ಅಂದರೆ ಹೇಗೆ ಡಿಫ್ರೆನ್ಸ್ ತೆಗಿತೀರಾ? ಈವನ್ ಸಮ್ ಏನು ಮಾಡಿರ್ತೀರಲ್ವ, ಅದರಲ್ಲಿ ನೀವು ಈ ಆಡ್ ಸಮ್ಮನ್ನು ಮೈನಸ್ ಮಾಡಬೇಕು. ಅಂದರೆ 15 - 4 ಎಷ್ಟಾಗುತ್ತೆ? 11 ಆಗುತ್ತೆ. ಇವಾಗ ಈ ಬಂದಿರುವ ಆನ್ಸರ್ ಏನಿದೆ ಅಲ್ವಾ, ಚೆಕ್ ಇಫ್ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಬಂದಿರುತ್ತಲ್ವ, ಈಸ್ ಅ ಮಲ್ಟಿಪಲ್ ಆಫ್ 11 ಆರ್ 0. ಓಕೆ, ಇದು ಬಂದಿರುವಂಥ ಡಿಫ್ರೆನ್ಸ್ ನಮಗೆ 11ರ ಮಲ್ಟಿಪಲ್ ಆಗಿದ್ದರೆ ಅಥವಾ 0 ಆಗಿದ್ದರೆ ನಾವು ಹೇಳ್ಬೋದು ಈ 2728 ಅನ್ನುವಂಥದ್ದು ನಮಗೆ 11ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಎಕ್ಸಾಂಪಲ್ ಕೂಡ ನೋಡೋಣ. ಹಿಯರ್ 1 5 4 3 ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ಈವನ್ ಆಡ್ ನಂಬರ್ ಪೊಸಿಷನಲ್ಲಿರುವ ನಂಬರ್ಗಳನ್ನ ನೋಡ್ತೀವಿ. ಫಸ್ಟ್ ಒನ್ 1 5 4 3 ಇದೆ ಅಲ್ವಾ. ಇದರಲ್ಲಿ ಇವನ್ನಲ್ಲಿ ನಮಗೆ 1 2 3 4. ಇವನಲ್ಲಿ 2 4 ಬರುತ್ತೆ. ಆಡಲ್ಲಿ ನಮಗೆ 1 4 ಬರುತ್ತೆ. ಇವಾಗ ಫಸ್ಟ್ ಏನು ಮಾಡ್ತೀರಾ, ಆಡ್ ಪ್ಲೇಸಸ್ನಲ್ಲಿರುವಂಥ ಆ ನಂಬರ್ಗಳ ಸಮ್ಮನ್ನು ಮಾಡ್ತೀರಾ. ಹಿಯರ್ 1 + 4 5 ಆಗುತ್ತೆ. ನೆಕ್ಸ್ಟ್ ಈವನ್ ಪ್ಲೇಸಸ್ನಲ್ಲಿರೋ ನಂಬರ್ಗಳ ಸಮ್ಮನ್ನು ಮಾಡ್ತೀರಾ. 5 + 3 8 ಆಗುತ್ತೆ. ಇವಾಗ ಡಿಫ್ರೆನ್ಸನ್ನು ತೊಗೊಳ್ಬೇಕು. ಯಾವುದ್ರ ನಡುವೆ? ಈ ಈವನ್ ಪೊಸಿಷನಲ್ಲಿರುವ ನಂಬರ್ಗಳ ಸಮ್ ಮೈನಸ್ ಆಡ್ ಪ್ಲೇಸಸ್ನಲ್ಲಿರುವಂಥ ನಂಬರ್ಗಳ ಸಮ್ಮನ್ನು ಮೈನಸ್ ಮಾಡಿದಾಗ ನಿಮಗೆ 3 ಬರುತ್ತೆ. ಓಕೆ, ಬಟ್ ಇಲ್ಲಿ ಡಿಫ್ರೆನ್ಸ್ ಅನ್ನುವಂಥದ್ದು ನಮಗೆ ಏನಿದೆ ರೂಲು, ಅಲ್ಲಿ 0 ಆದರೂ ಬರಬೇಕು ಅಥವಾ ಮಲ್ಟಿಪಲ್ ಆಫ್ 11 ಆದರೂ ಬರಬೇಕು. ಏನಿದು ಮಲ್ಟಿಪಲ್ ಆಫ್ 11 ಅಂತಂದರೆ 11 ಅಂದರೆ 11th ಟೇಬಲ್ಲು 11 22 33 ಈ ರೀತಿ ಏನು ಬರುತ್ತಲ್ವ. ಇದು 11ರ ಮಲ್ಟಿಪಲ್ ಆಗಿರಬೇಕು. ಆ ರೀತಿ ಇದ್ದರೆ ಮಾತ್ರ ಆ ಒಂದು ಸಂಖ್ಯೆ ನಮಗೆ 11ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ 3 ಬಂದಿರೋದ್ರಿಂದ ಈ 1 5 4 3 ಅನ್ನುವಂಥದ್ದು ನಮಗೆ 11ರಿಂದ ಡಿವೈಡ್ ಆಗಲ್ಲ ಅಂತ. ಇದೇ ರೀತಿ ಒಂದು ಪ್ರಶ್ನೆಯನ್ನು UPSCಯ 2023ರಲ್ಲಿ ಕೇಳಿದ್ದಾರೆ. ಆ ಒಂದು ಎಕ್ಸಾಂಪಲನ್ನು ನೋಡೋಣ. ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ ಆಫ್ x, y ಆ್ಯಂಡ್ z, ದ 6 ಡಿಜಿಟ್ ನಂಬರ್ ಆಫ್ ದ ಫಾರ್ಮ್ XYZ ಈಸ್ ಡಿವಿಜಿಬಲ್ ಬೈ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ನಮಗೆ ಕೊಟ್ಟಿರುವಂಥದ್ದು 6 ಡಿಜಿಟ್ ನಂಬರ್ XYZ ಅಂತ. ಇಲ್ಲಿ ಹೇಳಿದ್ದಾರೆ ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ ಆಫ್ x, y ಆ್ಯಂಡ್ z ಅಂತ. ಅಂದರೆ ನಾವು x ವ್ಯಾಲ್ಯೂಸನ್ನು ಏನು ಬೇಕಿದ್ರೆ ತೊಗೊಳ್ಬೋದು, x, y, z ವ್ಯಾಲ್ಯೂನ. ಹಿಯರ್ ನಾನಿಲ್ಲಿ x ವ್ಯಾಲ್ಯೂನ 1, ಹಾಗೆ y ವ್ಯಾಲ್ಯೂನ 2 ಅಂತ, ಹಾಗೆ z ವ್ಯಾಲ್ಯೂನ 3 ಅಂತ ತೊಗೊಳ್ತೀನಿ. ಇವಾಗ ಈ ವ್ಯಾಲ್ಯೂನ ಪುಟ್ ಮಾಡಿದರೆ 1 2 3 1 2 3 ಅಂತ ಆಗುತ್ತೆ. ಇವಾಗ ಇದು 6 ಡಿಜಿಟ್ ನಂಬರ್ ಆಯಿತು. ಓಕೆ, ಇವಾಗ ಇದು 11ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಬೇಕಲ್ವಾ. ಫಸ್ಟ್ ಏನು ಮಾಡ್ತೀರಾ, ಫಸ್ಟಲ್ಲಿ ನಮಗೆ ಆಡ್ ಆ್ಯಂಡ್ ಈವನ್ ಪ್ಲೇಸ್ನಲ್ಲಿರುವಂಥ ನಂಬರ್ಗಳನ್ನ ನೋಡ್ತೀರಾ. ಫಸ್ಟ್ ಒಂದಿದ್ರೆ ನಂಬರಿಂಗ್ ಕೊಡೋಣ 1 2 3 4 5 6. ಫಸ್ಟ್ ಇನ್ನು ಇವಾಗ ಆಡ್ನಲ್ಲಿ ಯಾವೆಲ್ಲ ಬರುತ್ತೆ ನಮಗೆ? ಆಡ್ ಅಂತಂದರೆ 1 3 ಈ 5 ಪ್ಲೇಸ್ನಲ್ಲಿರುವ ನಂಬರ್ಗಳು. 1 ಬರುತ್ತೆ, 3 ಬರುತ್ತೆ ಆ್ಯಂಡ್ 5 ಬರುತ್ತೆ. ನೆಕ್ಸ್ಟ್ ಈವನ್ ಪ್ಲೇಸಸ್ನಲ್ಲಿರೋ ನಂಬರ್ಗಳು ಯಾವೆಲ್ಲ ಬರುತ್ತೆ? ರೆಸ್ಟ್ ಆಫ್ ದ ನಂಬರ್ 2
ಸೊ ನೆಕ್ಸ್ಟ್ 1 ಬರುತ್ತೆ, ನೆಕ್ಸ್ಟ್ 6 ಬರುತ್ತೆ. ಎಸ್. ಸೊ ಇವಾಗ ಇವುಗಳನ್ನ ಸಮ್ ಮಾಡ್ತಿರಲ್ವಾ, ಸಮ್ ಆ್ಯಡ್ ಮಾಡೋದು 1 + 3 + 5. ಸೊ ಎಷ್ಟಾಗುತ್ತೆ ಇದು 4, 9 ಆಗುತ್ತೆ. ಸೊ ಅಗೇನ್ ದಿಸ್ ಈಸ್ ಆಲ್ಸೋ 9 ಆಗುತ್ತೆ. ಎಸ್. ಸೊ ಇವಾಗ ಡಿಫ್ರೆನ್ಸನ್ನು ತೊಗೊಳ್ಬೇಕಲ್ವಾ ಯಾವುದ್ರ ನಡುವೆ. ಸೊ ಈ ಸಮ್ ಆಫ್ ದ ಈವನ್ ಪ್ಲೇಸ್ನಲ್ಲಿರೋ ನಂಬರ್ಗಳು ಮೈನಸ್ ಸಮ್ ಆಫ್ ದ ಆಡ್ ಪ್ಲೇಸಸ್ನಲ್ಲಿರುವಂಥ ನಂಬರ್ಗಳು. ಓಕೆ. ಸೊ ಅಂದರೆ 9 - 9 = 0 ಬರುತ್ತೆ. ಅಂದರೆ ಏನು ಈ ಡಿಫ್ರೆನ್ಸನ್ನು ತೆಗೆದುಕೊಂಡಾಗ ಬರುವಂಥ ಆನ್ಸರ್ ಏನಾದರೂ ನಿಮಗೆ 0 ಆಗಿದ್ದರೆ ಅಥವಾ ಮಲ್ಟಿಪಲ್ ಆಫ್ 11 ಆಗಿದ್ದರೆ ನಾವು ಹೇಳ್ಬೋದು ಆ ಒಂದು ಸಂಖ್ಯೆ ಅಂದರೆ ಇಲ್ಲಿ 1 2 3 ಅನ್ನುವಂಥದ್ದು ನಮಗೆ 11ರಿಂದ ಡಿವೈಡ್ ಆಗುತ್ತೆ ಅಂತ.